ಸ್ನೇಹಿತರೆ, ಒಂದು ಆರ್ಡ್ರ್ ಬಂದಿತ್ತು, ಕ್ಯಾನ್ಸಲ್ ಆಗೋಯ್ತು. ಸ್ನೇಹಿತರೆ, ಇವತ್ತು ಒಂದು ಟೈರ್ ಪಂಚರ್ ಆಗ್ಬಿಟ್ಟದೆ. ಬಿತ್ತಾವಿ ಪಂಚರ್ ಅಂಗಡಿ ಹತ್ರ ಬಂದ್ಬಿಟ್ಟು ಪಂಚರ್ ಹಾಕ್ಸ್ಬೇಕು. ಎಲ್ಲ ಪುಸ್ ಅಂತ ಸೌಂಡ್ ಬತ್ತ, ಪುಸ್ ಅಂತ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಒಂದು ಲೈಕ್ ಕೊಟ್ಬಿಟ್ಟು ಹೋಗಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಇವಾಗ ಎದ್ದಿದ್ದೀನಿ, ಗಾಡಿ ಇಲ್ಲೇ ಇದೆ. ಟಿಫನ್ ಮಾಡೋದು ಕಾಫಿ ಕುಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಟೈಮ್ 8:10 ಆಗಿದೆ. ಬನ್ನಿ ಒಂದೇ ಸರಿ ಟಿಫನ್ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಹೋಗೋಣ. ನೋಡೋಣ, ಡ್ಯೂಟಿ ಆನ್ ಮಾಡಿರ್ತೀನಿ. ಯಾವ ಡ್ಯೂಟಿ ಬರುತ್ತೆ ಏನು ಎಲ್ಲ ಹೇಳ್ತೀನಿ ಬನ್ನಿ. ರೈಸ್ ಬಾತ್ ತಿನ್ಕೊಂಡು ಹಂಗೆ ನಾಯಂಡಹಳ್ಳಿ ಕಡೆ ಬಂದೆ. ಒಂದು ಕಾಫಿ ಕುಡ್ಕೊಂಡು ಕೂತಿದ್ದೀನಿ. ಸ್ನೇಹಿತರೆ, ಟೈಮು 9:45 ಆಯಿತು. ಇನ್ನೂ ಆರ್ಡ್ರು ಯಾವುದು ಬಂದಿಲ್ಲ. ಒಂದು ಆರ್ಡ್ರು ಬಂದಿತ್ತು, ಬೇರೆಯವ್ರು ಎತ್ಕೊಂಡು. ನನಗೆ ಸೆಕೆಂಡ್ ಹಾಕೋ 10 ಸೆಕೆಂಡ್ ಡಿಲೇ ಬರ್ತಾಯಿದೆ. ಆರ್ಡ್ರು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಅದು ಬಂದಿದ್ದು ವಿಮಾನಪುರ ಮಾರತಳ್ಳಿ ರೋಡ್ ಏನೋ ಬರುತ್ತೆ ಅದು. ನಾನು ಆರ್ಡ್ರು ತಗೊಳ್ತಿರಲ್ಲ ಬಿಡಿಯೋದು. ನೋಡೋಣ ಬನ್ನಿ, ವೇಟ್ ಮಾಡೋಣ ಆರ್ಡ್ರು ಬರೋವರೆಗೂ. ಆಮೇಲೆ ಮಹಾದೇವ ಸ್ವಾಮಿ ಅವ್ರು ಬಂದರು. ನಾನು ಅವ್ರು ಟೀ ಕುಡ್ಕೊಂಡು, ನಾನು ಕಾಫಿ ಕುಡ್ಕೊಂಡು. ಸ್ನೇಹಿತರೆ, ಟೈಮು 10:45 ಆಯಿತು. ಆರ್ಡ್ರ್ ಯಾವುದೂ ಬಂದಿಲ್ಲ ಇನ್ನು. ನಾಯಂಡಹಳ್ಳಿಲೆ ಟಿಂಬರ್ ಲೇಔಟ್ ಹೋಗ್ತಾ ಇದ್ದೀನಿ. ಇವಾಗ ಎಲ್ಲರೂ ಬರ್ಬೋದೇನೋ, ನೋಡೋಣ ಬನ್ನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ನೇಹಿತರೆ, ಟೈಮು 12 ಗಂಟೆ. ಇವಾಗ ಒಂದು ಆರ್ಡ್ರ್ ಬಂದಿದೆ, ಪಿಕಪ್ ಕೋಣ ಬನ್ನಿ. 507 ರೂಪಾಯಿ ಬಂದಿದೆ. ಡ್ರಾಪ್ ಇರೋದು JP ನಗರ. ಕಬ್ಬಣ ತುಂಬ್ತವ್ರೆ, ಪಿಕಪ್ಪಿಗೆ ಬಂದಿದ್ದೀನಿ. ಉಳ್ದಿರೋವು ಕೆಲಸ ಮುಗಿಸಿ ಉಳ್ದಿರೋವನ್ನ ತುಂಬ್ತವ್ರೆ. ಬನ್ನಿ ಲೋಡ್ ಮಾಡ್ಕೊ ಹೋಗೋಣ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ. ಅನ್ಲೋಡಿಂಗ್ ಮಾಡ್ತವ್ರೆ. ಅವ್ರ ಮನೆ ಹತ್ರ ಇಳಿಸ್ಕೊತವ್ರೆ. ನೋಡೋಣ, ಅನ್ಲೋಡ್ ಮಾಡ್ಕೊಂಡು. ಒಂದು ಆರ್ಡ್ರ್ ಮಾಡುವಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗೋಯ್ತು ಇವತ್ತು. ನೋಡೋಣ ಬನ್ನಿ, ಬೇರೆ ಆರ್ಡ್ರ್ ಬರೋವರೆಗೂ ಮುಂದೆ ಎಲ್ಲಾರ ಹೋಗಿ ಹಾಕೋಣ. ಇಲ್ಲಿ ಜಾಗ ಇಲ್ಲ, ಚಿಕ್ಕ ರೋಡು. ಜಾಗ ಇರೋ ಕಡೆ ಎಲ್ಲರೂ ಹೋಗಿ ಆಚೆ ಕಡೆ ಹಾಕೋಣ ಬನ್ನಿ. ಸ್ನೇಹಿತರೆ, ಇನ್ನೂ ಆರ್ಡ್ರು ಯಾವುದೂ ಬಂದಿಲ್ಲ. ಇಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀನಿ. ಇಲ್ಲಿ ಹೋಟ್ಲಿದೆ, ಹೋಗಿ ಊಟ ಗೀಟ ಮಾಡ್ಕೊಂಡು ಬರೋಣ. ಹಂಗೆ ಟೀ ಅಂಗಡಿನೂ ಇದೆ, ಟೀ ಕುಡಿಯೋಣ. ಆರ್ಡ್ರ್ ಬರೋವರೆಗೂ ವೆಯ್ಟ್ ಮಾಡೋಣ ಬನ್ನಿ. ಊಟ ಮಾಡ್ಕೊಬಂದೆ. ಟೀ ಅಂಗಡಿ ಬಾಕ್ಲಾಕಿತ್ತು. ಸ್ನೇಹಿತರೆ, ಯಾವುದೋ ಆರ್ಡ್ರು ಬಂದಿಲ್ಲ. ಖಾಲಿ ಬರ್ತಾಯಿದ್ದೀನಿ ನಾಯಂಡಹಳ್ಳಿಗೆ. ಆಮೇಲೆ ಟೈಲರ್ ಅವ್ರಿಗೆ ಫೋನ್ ಮಾಡಿದೆ. ಮತ್ತು ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗಿ ತೋರಿಸಿ ಏನು ಹೇಳ್ತಾರೆ ನೋಡಿ ಅಂತವ್ರೆ. ಹೋಗೋಣ ಫ್ಯಾಕ್ಟ್ರಿ ಹತ್ರ. ಏನು ಎಕ್ಸ್ಚೇಂಜ್ ಆಗುತ್ತಾ ಇಲ್ವಾ ಕೇಳೋಣ ಬನ್ನಿ. ಗ್ಯಾರಂಟಿ ಇನ್ನೂ ಅರ್ಧ ಬಟನ್ ಇದೆ, ನೋಡೋಣ ಬನ್ನಿ. ಹಾಂ, ಅವ್ರ ಸಲೀಂ ಅವ್ರು ಕೊಟ್ಟಿದ್ದಾರಲ್ವಾ ನಿಮಗೆ? ಸ್ನೇಹಿತರೆ, ಅದು ಟೈರ್ ಇಸ್ಕೊಂಡವ್ರೆ, ಬೇರೆದು ಮಾಡಿಕೊಡ್ತಾರಂತೆ. ಚೆಕ್ ಮಾಡಿಬಿಟ್ಟು ಇವಾಗ ಗಾಡಿ ಹತ್ರ ಬಂದು ನೋಡಿದ್ರೆ ಫ್ರಂಟ್ ವೀಲು ಬೆಲ್ಟ್ ಎಡ್ಕತ್ತಾ ಇದೆ. ಅದು ಒರಿಜಿನಲ್ ಟೈರೇ ಎಡ್ಕತ್ತಾ ಇದೆ. ಇಲ್ಲಿ ನೋಡಿ, ಕಟ್ಟಾಗೈತೆ ನೋಡಿ, ಬೆಲ್ಟು ಎಡ್ಕತ್ತೈತೆ. ನಮ್ಮ ಮನೆ ಬರೋಣ ಸರಿ ಇಲ್ವೋ ಏನು? ಸ್ನೇಹಿತರೆ, ನಮ್ಮ ಟೈಮೇ ಸರಿ ಇಲ್ವೋ, ನಮ್ಮ ಹಣೆ ಬರೋನೇ ಸರಿ ಇಲ್ವೋ, ಗೊತ್ತೇ ಆಗ್ತಾಯಿಲ್ಲ. ನೆನ್ನೆ ನೋಡಿದ್ರೆ ಆ ಟೈರು, ಇವಾಗ ನೋಡಿದ್ರೆ ಈ ಟೈರ್ ಬೇರೆ ಕಿತ್ತೋಯ್ತಾವೆ. ಒರಿಜಿನಲ್ ಟೈರಿಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಎಲ್ಲ ಒಟ್ಟೊಟ್ಟಿಗೆ ಬರ್ತವೆ ಬಂದರೆ, ಇಲ್ಲ ಎಲ್ಲ ಕರೆಕ್ಟಾಗಿದ್ದರೆ ಕರೆಕ್ಟಾಗೇ ಇರ್ತವೆ. ಏನು ಮಾಡೋಣ ಹೇಳಿ, ಹಿಂಗಾಯ್ತಾ ಇದ್ರೆ. खत्म, बाय बाय, टाटा, गुड बाय, गया. ಸ್ನೇಹಿತರೆ, ಇವಾಗ ಮೆಟ್ರೋ ಹತ್ರ ಬಂದಿದ್ದೀನಿ. ಮೈಸೂರು ರೋಡ್ ಮೆಟ್ರೋ ಹತ್ರ ಹಾಕೊಂಡಿದ್ದೀನಿ ಗಾಡಿ ಸೈಡಲ್ಲೇ. ಇಲ್ಲೇ ಕಾಫಿ ಗಿಫಿ ಕುಡಿಯೋಣ. ಅಲ್ಲಿ ಹೋಟ್ಲು ಕ್ಲೋಸ್ ಆಗಿತ್ತು, ಊಟ ಮಾಡೋದು ಟೀ ಅಂಗಡಿ ಕ್ಲೋಸ್ ಆಗಿತ್ತು. ಊಟ ಮಾಡ್ಕೊ ಬಂದ್ಬಿಟ್ಟೆ. ಟೈರ್ ಕೊಟ್ಬಿಟ್ಟು ಬಂದಿದ್ದೀನಿ. ಇವಾಗ ಅವ್ರು ಫೋನ್ ಮಾಡ್ತಾರೆ.
ಇನ್ನೂ ಆರ್ಡ್ರ್ ಅದು ಬಂದಿಲ್ಲ. ಕಾಫಿ ಗೀಫಿ ಕುಡ್ಕೊಬರೋಣ ಬನ್ನಿ ಸ್ನೇಹಿತರೆ. ಒಂದು ಆರ್ಡ್ರ್ ಬಂದಿತ್ತು, ಕ್ಯಾನ್ಸಲ್ ಆಗೋಯ್ತು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಚನ್ನಪಣ್ಣಕ್ಕೆ ಬಂದಿದ್ದು ಆರ್ಡ್ರು, ಅದು ಕ್ಯಾನ್ಸಲ್ ಮಾಡಿದ್ರು. 6.5 ಅಡಿ ಇರಬೇಕಂತೆ ಹೈಟು ಟಾಪ್. ಊಟದ ಗಾಡಿ ಹಾಕ್ಕೋಬೇಕಂತೆ. ಹಿಡ್ಸಲ್ಲ ನಮ್ದಕ್ಕೆ, ಒಂದು 6 ಅಡಿಗಿಂತ ಕಮ್ಮಿ ಐತೆ ಸ್ವಲ್ಪ. 6.5 ಬೇಕಂತ ಅವ್ರಿಗೆ, 6 ಅಡಿ ಇದ್ರೂ ಆಗಲ್ಲ. ನೋಡೋಣ, ಬೇರೆ ಆರ್ಡ್ರ್ ಬರೋವರೆಗೂ ವೆಯ್ಟ್ ಮಾಡೋಣ ಬನ್ನಿ. ಹೋಗಿದ್ದಿದ್ರೆ ಚನ್ನಪಣ್ಣಕ್ಕೆ, ಹಂಗೆ ಮನೆಗೆ ಹೋಗೋದಾಗಿತ್ತು, ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಟೈಮು 3:21. ಆರ್ಡ್ರ್ ಇವಾಗ ಬಂದಿದೆ, ಬರೀ 479 ರೂಪಾಯಿ ಬಂದಿದೆ. ಪಿಕಪೇ 3 ಕಿಲೋಮೀಟ್ರ್ ಇದೆ. ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ. ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ, ಲೋಡಿಂಗ್ ಮಾಡ್ತಾರೆ. ಏನೋ ಬರೀ ಬೇಕ್ರಿಗೆ ರಾ ಮೆಟೀರಿಯಲ್ ಅಂತೆ. ನೋಡಿದ್ರೆ ಕಮ್ಮಿ ಅದೇ ಅನ್ಕೊಬಂದ್ರೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಐತೆ. ಒಳಗಡೆ ಬೇರೆ ಐತಂತೆ, ಮೈದದ ಮೂಟೆ ಎಲ್ಲ ಐತಂತ. ಇನ್ನೂ ಲೋಡ್ ಜಾಸ್ತಿ ಬರುತ್ತೆ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ, ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಅಷ್ಟೊತ್ತು ಅನ್ಲೋಡ್ ಮಾಡ್ತಾ ಇರಲಿ. ಕಾಫಿ ಗೀಫಿ ಕುಡ್ಕೊಬರೋಣ, ಹೋಗಿ ಬನ್ನಿ. ಕಾಫಿ ಎಲ್ಲ ಕುಡ್ಕೊಬಂದೆ, ಇನ್ನೂ ಇಳಿಸ್ತವ್ರೆ. ಬನ್ನಿ ಅನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಯಾವ್ದು ಬರುತ್ತೆ ನೋಡೋಣ. ಸ್ನೇಹಿತರೆ, ಅನ್ಲೋಡ್ ಆಗ್ತಾ ಇದ್ದಂಗೆ ಇವಾಗ ಇನ್ನೊಂದು ಆರ್ಡ್ರ್ ಬಂದಿದೆ, 3ನೇ ಆರ್ಡ್ರು. ಪಿಕಪ್ ಹೋಗೋಣ ಬನ್ನಿ. ಪಿಕಪ್ಪು 2.2 ಕಿಲೋಮೀಟರ್ ಇದೆ. ಆನ್ಲೈನ್ ಪೇಮೆಂಟ್ ಆಗಿದೆ. ಮೈನಸ್ ಇತ್ತು 500 ಚಿಲ್ಲರೆ. ಆನ್ಲೈನ್ ಪೇಮೆಂಟ್ ಅದರೊಳಗೆ 400 ರೂಪಾಯಿ 300 ರೂಪಾಯಿ ಉಳ್ಕತ್ತದ ಅಷ್ಟೇ. ಅದೇನು ವಿಡ್ರಾ ಮಾಡೋಕ್ಕಾಗಲ್ಲ. ಹೆಂಗಿದ್ರು ರೀಚಾರ್ಜ್ ಮಾಡಬೇಕಿತ್ತು. ಹೋಗೋಣ ಬನ್ನಿ, ಅದು ಕ್ಯಾನ್ಸಲ್ ಮಾಡೋದು ಬೇಡ. ಹೋಗ್ಬಿಟ್ಟು ರಿಟರ್ನ್ ಇಲ್ಲಿಗೆ ಬರಬೇಕು. ಕಾಮಾಕ್ಷಿ ಪಳ್ಳಿ ಪಿಕಪ್ಪು. ಟಿಂಬರ್ ಲೇಔಟ್ಗೆ ಹೋಗ್ಬಿಟ್ಟು ಮತ್ತೆ ಈ ಕಾಮಾಕ್ಷಿ ಪಳ್ಳಿಗೆ ಬರಬೇಕು. 1 more ಸ್ಟಾಪ್ ಇರೋದು. ಹೋಗೋಣ ಬನ್ನಿ. 3ನೇ ಆರ್ಡ್ರು ಪಿಕಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಲೋಡಿಂಗ್ ಏನು ಇಲ್ವಂತೆ, ಬರೀ 2 ಹುಡುಗರು ಇದ್ದಾರಂತೆ ಕಾಮಾಕ್ಷಿ ಪಳ್ಳಿದಲ್ಲಿ. ಪಿಕಪ್ಗೆ ಹೋದರೆ ಅಲ್ಲಿಂದ 2 ಕರ್ಕೊಂಡು ಬ್ಯಾಟ್ರಾಯನ್ಪುರಕ್ಕೆ ಹೋಗ್ಬಿಟ್ಟು ಟಿಂಬರ್ ಲೇಔಟ್ಗೆ ಅಲ್ಲಿಂದ ಲೋಡ್ ಮಾಡ್ಕೊಬರ್ಬೇಕಂತೆ. ಹೋಗೋಣ ಬನ್ನಿ ಕರ್ಕೊಂಡು. ಖಾಲಿ ಗಾಡಿ. ಟಿಂಬರ್ ಲೇಔಟ್ ಬ್ಯಾಟ್ರಾಯನ್ಪುರಕ್ಕೆ ಬಂದು ಲೋಡಿಂಗ್ ಸ್ಟಾರ್ಟ್ ಮಾಡೋರೆ. ಅವೇನೋ ತುಂಬ್ತವ್ರೆ, ಲೈಟ್ ಕಂಬದವು ಬಲ್ಪ್ಗಳಿರ್ತಾವಲ್ಲ ದೊಡ್ಡ ದೊಡ್ಡವು, ಅವನ್ನ ತುಂಬ್ತವ್ರೆ. ಇವಾಗ 3ನೇ ಗಾಡಿ ಹಾಕಿರೋದು. 3ನೇ ಗಾಡಿಯಿಂದ ಲೋಡ್ ಮಾಡ್ತವ್ರೆ. 2 ಗಾಡಿ ಆಯಿತು, ಲಾಸ್ಟು 3ನೇ ಗಾಡಿ ಲೋಡ್ ಮಾಡ್ತವ್ರೆ. ನೋಡೋಣ ಬನ್ನಿ, ಲೋಡ್ ಮಾಡ್ಕೊಂಡು ಹೋಗೋಣ. ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ, ಕಾಮಾಕ್ಷಿ ಪಳ್ಳಿಗೆ. ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಅನ್ಲೋಡೆಲ್ಲ ಕಂಪ್ಲೀಟ್ ಆಯ್ತಾ ಬಂತು. ನೋಡೋಣ, ಅನ್ಲೋಡ್ ಮಾಡ್ಕೊಂಡು ಹೋಗೋಣ ಮನೆ ಕಡೆ. ಹಂಗೆ ಬರ್ಬೇಕಾದ್ರೆ ನಾಯಂಡಹಳ್ಳಿ ಶೆಲ್ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಬಂದೆ. ಹಾಕ್ಸ್ತಾಯಿದ್ದೀನಿ ಡೀಸೆಲ್ಲು. 1000 ರೂಪಾಯಿಗೆ ಹಾಕ್ಸ್ತಾಯಿದ್ದೀನಿ. ಬನ್ನಿ, ಡೀಸೆಲ್ಲು 1000 ರೂಪಾಯಿಗೆ ಹಾಕ್ಸ್ಕೊಂಡು ಹೋಗೋಣ. ಸ್ನೇಹಿತರೆ, ಇವತ್ತೊಂದು ಟೈರ್ ಪಂಚರ್ ಆಗ್ಬಿಟ್ಟದೆ. ಬಿತ್ತಾವಿ ಪಂಚರ್ ಅಂಗಡಿ ಹತ್ರ ಬಂದ್ಬಿಟ್ಟು ಪಂಚರ್ ಹಾಕ್ಸ್ಬೇಕು. ಎಲ್ಲ ಪುಸ್ ಅಂತ ಸೌಂಡ್ ಬತ್ತ, ಪುಸ್ ಅಂತ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಬಿತ್ತವ್ರೆ ನೋಡಿ, ಇದೇ ಪಂಚರ್ ಅಂಗಡಿ. ಏನು ಕತೆನೋ ಏನು, ಡೈಲಿ ದಿನ ಒಂದೊಂದು ಕತೆ. ಬೆಳಗ್ಗೆ ನೋಡಿದ್ರೆ ಅದು ಇನ್ನೊಂದು ಟೈರು, ಒರಿಜಿನಲ್ ಟೈರು ಎಡ್ಕತ್ತದೆ. ಇವಾಗ ನೋಡಿದ್ರೆ ಇದು ಪಂಚರ್ ಆಗೈತೆ. ನೆನ್ನೆ ನೋಡಿದ್ರೆ ಒಂದು ಟೈರ್ ಹೋಯ್ತು. ದಿನ ಒಂದೊಂದು ಏನೋ ಒಂದು ಹೋಯ್ತದೆ. ಇದು ಪಂಚರ್ ಆಗಿತ್ತು, ಹಾಕ್ಸ್ತಾಯಿದ್ದೀವಿ. ಊಟ ಮಾಡ್ಕೊಂಡು ಬಂದೆ ಸ್ನೇಹಿತರೆ. ಊಟ ಎಲ್ಲ ಮಾಡ್ಕೊಬಂದೆ. ಇವತ್ತಿಂದು ಲೆಕ್ಕಾಚಾರ ಮಾಡೋಣ ಬನ್ನಿ. 61 ಕಿಲೋಮೀಟ್ರು ಓಡಿದೆ. ಎಷ್ಟಾಗುತ್ತೆ ಏನು ಎಲ್ಲ ಹೇಳ್ತೀನಿ ಬನ್ನಿ. ಸ್ನೇಹಿತರೆ, ಫಸ್ಟ್ನೇ ಬಾಡಿಗೆ 416, 2ನೇ ಬಾಡಿಗೆ 150 ಎಕ್ಸ್ಟ್ರಾ ಕೊಟ್ಟರು, ಅದು ಸೇರಿ 592. 3ನೇ ಬಾಡಿಗೆ 781, ಟೋಟಲ್ಲು 1789 ಆಗಿದೆ. ಕಿಲೋಮೀಟ್ರು 61 ಓಡಿದೆ. ಡಿವೈಡೆಡ್ ಬೈ 12 ಇಂಟು 92. 467 ರೂಪಾಯಿ ಆಯಿತು. ಪ್ಲಸ್ 200 ರೂಪಾಯಿ ನನ್ನ ಖರ್ಚು, 667 ಆಯಿತು. ಅದರಲ್ಲಿ 1792ರಲ್ಲಿ 667 ಹೋದರೆ 1124 ಉಳಿದಿದೆ ಸ್ನೇಹಿತರೆ.
ಇಷ್ಟ ಆಗಿತ್ತು ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಾಳೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡೋರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.